ಮನೆಯಲ್ಲಿ ದೇವರಿಗೆ ಸಂಜೆ ದೀಪವನ್ನು ಸೂರ್ಯಾಸ್ತವಾದ ಮೇಲೆ ಹಚ್ಚಬೇಕು. ದೇವರಿಗೆ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿ ತೊಲಗಿಸುತ್ತದೆ. ಮನೆಯಲ್ಲಿ ದೇವರ ಮುಂದೆ ಕನಿಷ್ಠ 2 ದೀಪವನ್ನು ಹಚ್ಚಬೇಕು. ಹಾಗೆ ಒಂದು ದೀಪಕ್ಕೆ 1 ಬತ್ತಿ ಹಚ್ಚಬಾರದು. 1 ದೀಪಕ್ಕೆ 2 ಬತ್ತಿ ಹಚ್ಚಬೇಕು. ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರದು. ಬದಲಿಗೆ ಅಗರಬತ್ತಿ ಅಥವಾ ಕ್ಯಾಂಡಲ್ ಸಹಾಯದಿಂದ ದೀಪವನ್ನು ಹಚ್ಚಬೇಕು. ದೀಪಕ್ಕೆ ಶ್ರೇಷ್ಠವಾದ ದೀಪವೆಂದರೆ ತುಪ್ಪದ ದೀಪ. ಪ್ರತಿನಿತ್ಯ ಹಚ್ಚುವುದಕ್ಕೆ ಆಗದಿದ್ದರೆ ಮಂಗಳವಾರ, ಶುಕ್ರವಾರ ಹಾಗೆ ವಿಶೇಷ ದಿನಗಳಲ್ಲಿ ತುಪ್ಪದ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತದೆ. ದೇವರ ದೀಪ ಹಚ್ಚಿದ ಮೇಲೆ ಸಾಧ್ಯವಾದರೆ ದೇವರ ಶ್ಲೋಕಗಳು, ಸ್ತೋತ್ರಗಳು, ಭಜನೆಗಳು ಹೇಳಬಹುದು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹರಿದಾಡಿ ನಮಗೆ ಒಳಿತನ್ನು ಮಾಡುತ್ತದೆ. ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.